ವಾಗರ್ತ ಇವ ಸಂಪ್ರೋಕ್ತೋ ವಾಗರ್ತ ಪ್ರತಿಪತ್ತೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರವು. ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯ DGM ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ ಸ್ಟಡೀಸ್ ಈ ಒಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಯೋಗಾಚಾರ್ಯರಾದ ಡಾಕ್ಟರ್ SS ಹಿರೇಮಠ ಗುರುಗಳೇ, ಅದೇ ರೀತಿಯಾಗಿ 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ನೋಡಲ್ ಆಫೀಸರ್ ಆದಂತಹ ಡಾಕ್ಟರ್ ಸುಮಯ ಮೇಡಮ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಸಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುವರ್ಣ ನಿಡುಗುಂದಿ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಉಪಸ್ಥಿತಿರುವಂತಹ ಯೋಗ ಪಟುಗಳೇ, ಯೋಗ ಶಿಬಿರಾರ್ಥಿಗಳೇ, ಯೋಗ ಆಸಕ್ತರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆಯುಷ್ ಮಿನಿಸ್ಟ್ರಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಈ ಒಂದು ಯೋಗ ದಿನಾಚರಣೆಯ ಸಂಭ್ರಮದಿಂದ ಭಾರತದಾದ್ಯಂತ, ಬರೀ DGM ಅಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಾದ್ಯಂತ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು 2016ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ. ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಆಯುರ್ವೇದದ ಚಟುವಟಿಕೆಗಳು ಒಂದು 15 ದಿವಸ ಅಥವಾ ಒಂದು ತಿಂಗಳಗಟ್ಟಲೆ ವಿವಿಧ ಚಟುವಟಿಕೆಗಳು ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಸಿಬ್ಬಂದಿಯವರು ಕಾಲೇಜಿನಲ್ಲಿ ಮತ್ತು ಒಂದು ಗದಗಿನ ಸುತ್ತಮುತ್ತಲಿನಲ್ಲಿ ಅಥವಾ ಗದಗಿನಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೀತಾವೆ. ಈ ವರ್ಷದ ಘೋಷವಾಕ್ಯ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್ ಅಂತ ಹೇಳಿ. ಪ್ಲ್ಯಾನೆಟ್ ಅಂತಂದ್ರೆ ನೀವು ಈ ಭೂಮಿ ಅಂತ ತಗೋಬೇಕು. ನಾವು ಎಲ್ಲೇ ವಾಸವಾಗ್ತಿದ್ದೇವೆ, ನಮ್ಮ ಭೂಮಿ ಅಥವಾ ಗ್ರಹ ಅಂತ ಹೇಳಿ. ಆಯುರ್ವೇದದಿಂದಲೇ, ಯೋಗದಿಂದಲೇ ಈ ಜಗತ್ತನ್ನು, ನಮ್ಮ ಆರೋಗ್ಯವನ್ನು ಸಂರಕ್ಷಿಸಲು ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಘೋಷವಾಕ್ಯವನ್ನು ಕೇಂದ್ರ ಸರ್ಕಾರ ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಒಂದು ಮಾರ್ಗಸೂಚನೆಯನ್ನು ಮಾಡಿದ್ದಾರೆ. ನಾವೆಲ್ಲ ನೆನೆಸ್ಕೋಬೇಕು, ಜಗತ್ತಿನಲ್ಲಿ ಈಗೆಲ್ಲ ಏನೆಲ್ಲ ನಡೀತಾ ಇದೆ. ಪರಿಸರ ಮಾಲಿನ್ಯ, ಡಿಫಾರೆಸ್ಟೈಸೇಷನ್ ಅಂತ ಹೇಳ್ತೀವಿ. ಈ ಒಂದು ಫಾರೆಸ್ಟನ್ನು ಎಲ್ಲ ತೆಗೆದು ಲೇಔಟ್ಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಸೌಂಡ್ ಪಾಲ್ಯೂಷನ್, ಶಬ್ದ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಈ ಪರಿಸರದಲ್ಲಿರುವಂತಹ ಸಮಸ್ತ ಜೀವ ಜಂತುಗಳಿರ್ಬೋದು, ಔಷಧಿ ಸಸ್ಯಗಳಿರ್ಬೋದು. ಸೊ ಇವುಗಳ ಇಂದಿನ ವಾತಾವರಣ ಏನಾಗ್ತಾವಪ್ಪ ಅಂತಂದ್ರೆ ನಶಿಸ್ತಾ ಇದ್ದಾವೆ. ಹೇಗೆ ತಂತ್ರಜ್ಞಾನಗಳೆಲ್ಲ, ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಬೆಳೀತಾ ಹೋಯಿತು, ಇದೆಲ್ಲ ಈ ಒಂದು ಪರಿಸರದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಪರಿಸರದ ಮುಂದೆ ನಾವೆಲ್ಲರೂ ಅತಿಥಿ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಪರಿಸರದ ಮುಂದೆ ನಮ್ಮದೇನು ನಡೆಯುವುದಿಲ್ಲ ಅಂಥೇಳಿ ನೀವು ಮೀಡಿಯಾಗಳಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ. ಭಾರತಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಭೂಕಂಪ, ಬರಗಾಲ, ಅತಿವೃಷ್ಟಿ, ಇದರಿಂದೆಲ್ಲ ಸಾಕಷ್ಟು ಜೀವ ಜಂತುಗಳ ಮೇಲೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಪ್ರಾಣಗಳನ್ನು ಕಳ್ಕೊತಾ ಇದ್ದಾರೆ. ಇಡೀ ಊರು ಮುಳುಗಿ ಹೋಗ್ತಾ ಇದೆ. ಪ್ಲ್ಯಾನೆಟ್ ಅಂದರೆ ಇದೆ, ಭೂಮಿಯಲ್ಲಿ ನಮ್ಮಿಂದಲೇ ನಾಶ ಆಗ್ತಾ ಇದೆ. ಇದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ವರ್ಡ್ ಹೇಳ್ತಾರೆ, ಇವೆಲ್ಲ ಯಾಕೆ ನಡೀತಾವ ಅಂತಂದ್ರೆ ಅಧರ್ಮ. ಸೊ ಅಧರ್ಮದಿಂದ ಇವೆಲ್ಲ ಆಗ್ತಾವ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಈ ಒಂದು ಪರಿಸರವನ್ನು ಸಂರಕ್ಷಿಸಲು, ಉತ್ತಮವಾದ ಉಸಿರಾಡಿಸಲು ಗಾಳಿ ನಮಗೆ ಬೇಕು. ಆರೋಗ್ಯವಾಗಿ ಬದುಕಬೇಕಂದ್ರೆ ಆ ಶಬ್ದ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯವನ್ನು ನಾವು ಸಂರಕ್ಷಿಸಬೇಕು. ಜೀವಜಲವನ್ನು ರಕ್ಷಿಸಬೇಕು. ಸೊ ಇದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಮತ್ತು ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ
ಕೇಂದ್ರ ಸರ್ಕಾರದಿಂದ ಈ 10ನೇ ರಾಷ್ಟ್ರೀಯ ಆರೋಗ್ಯ ದಿನಾಚರಣೆಯನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮಗೆ ಮಾರ್ಗಸೂಚನೆ ಮಾಡಿದ್ದಾರೆ. ಇಂದು ಈ ಒಂದು ಯೋಗ, ಧ್ಯಾನ ಮತ್ತು ಡಯಟ್ ಅಂತ ಏನು ಹೇಳ್ತೀವಿ, ಇವು ತುಂಬ ಇಂಪಾರ್ಟೆಂಟು. ಆ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಮಹಾವಿದ್ಯಾಲಯದಿಂದ ಸಾಕಷ್ಟು ಕೆಲಸಗಳು, ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈಗ ಆಲ್ರೆಡಿ ಒಂದು ವಿವಿಧ ಸ್ಥಳಗಳಲ್ಲಿ ನಾವು ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರಗಳನ್ನು ಮಾಡಿದ್ದೀವಿ. ಬೇರೆ ಬೇರೆ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜ್ ಸಂಸ್ಥೆಗಳಲ್ಲಿ ಹೋಗಿ ಆಯುರ್ವೇದ ಒಂದು ಆರೋಗ್ಯದ ಉಪನ್ಯಾಸ ಮಾಲಿಕೆಗಳನ್ನು, ಜಾಗೃತಿ ಮೂಡಿಸುವ, ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಾಪಕರು ಆಲ್ರೆಡಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಆಯುರ್ವೇದ ಪ್ರದರ್ಶನ. ಸೊ ನಮ್ಮ ಮಹಾವಿದ್ಯಾಲಯದಲ್ಲಿ 14 ವಿಭಾಗಗಳಿದ್ದಾವೆ. ಸೊ ಅವುಗಳಿಂದ, ಆ ವಿಭಾಗಗಳಿಂದ ಆಯುರ್ವೇದ ಅಂದರೆ ಸಮಾಜಕ್ಕೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಆಯುರ್ವೇದದ ಬಗ್ಗೆ ಒಂದು ಮಾಹಿತಿ ನೀಡುವಂತಹ ವಸ್ತು ಪ್ರದರ್ಶನ ನಡೀತಾ ಇದೆ. ಇದರ ಜೊತೆಗೆ ಇನ್ನೂ ನಮ್ಮಲ್ಲಿ ಜಾಥಾ ಅಂತ ಹೇಳ್ತೀವಿ, ಕ್ಯಾಂಪೇನ್ ಅಂತ ಹೇಳ್ತೀವಿ, ಬೈಕ್ ರ್ಯಾಲಿ ಅಂತ ಹೇಳ್ತೀವಿ. ಸೊ ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಯೋಗ ಮತ್ತು ಆಯುರ್ವೇದ ಸಮಾಜಕ್ಕೆ ತಲುಪಿಸಬೇಕು. ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಬೇಕು. ದೀರ್ಘಕಾಲ ಬದುಕಬೇಕಂತಂದ್ರೆ ಹೇಗೆ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು ಈ ಯೋಗ ಮತ್ತು ಆಯುರ್ವೇದದ ಬಗ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿ ಎಲ್ಲರಿಗೂ ಮೂಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡಲು ಯೋಗ ಮತ್ತು ಆಯುರ್ವೇದದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ, ತಾವೆಲ್ಲ ಫಸ್ಟ್ ನಾನು ಯೋಗವನ್ನು ಪಾಲಿಸಬೇಕು, ನಾನು ಆಯುರ್ವೇದವನ್ನು ಪಾಲಿಸಬೇಕು, ನಾನು ಪಥ್ಯವನ್ನು ಪಾಲಿಸಬೇಕು. ಅದೇ ರೀತಿಯಾಗಿ ನೀವೆಲ್ಲರೂ ಇಲ್ಲಿದ್ದೀರಾ, ನಿಮ್ಮ ಕುಟುಂಬಕ್ಕೆ ಈ ಒಂದು ಯೋಗ, ಧ್ಯಾನ, ಆಯುರ್ವೇದ ಅಂತಂದ್ರೆ ಒಂದು ಜೀವನ ಶೈಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು. ನೆಕ್ಸ್ಟ್ ಒಂದು 200 ml ಫ್ರೆಶ್ ವಾಟರನ್ನು ಕುಡಿಯೋದು. ನೆಕ್ಸ್ಟ್ ಶರೀರಕ್ಕೆ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮಗಳನ್ನು, ಯೋಗಗಳನ್ನು, ಧ್ಯಾನಗಳನ್ನು ಮಾಡುವುದು. ನೆಕ್ಸ್ಟ್ ಪ್ರತಿದಿನ ನಾವು ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ, ಅಭ್ಯಂಜನ ಸ್ನಾನ ಮಾಡುವಂಥದ್ದು, ಶುಭ್ರ ವಸ್ತ್ರಗಳನ್ನು ಧರಿಸುವಂಥದ್ದು, ದೇವರ ಪೂಜೆಗಳನ್ನು ಮಾಡುವುದು, ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ ಗೌರವವನ್ನು ಸಲ್ಲಿಸುವುದು. ನಂತರ ನಮ್ಮ ಜವಾಬ್ದಾರಿಗಳು, ನಮ್ಮ ಕರ್ತವ್ಯಗಳು, ನಮ್ಮ ಕೆಲಸಗಳೇನಿರ್ತವ ಅದರಲ್ಲಿ ತೊಡಗುವುದು. ಇದು ಆಯುರ್ವೇದ ಜೀವನ ಶೈಲಿಯಿಂದ ನಾವು ನಸುಕನಾಗಿಂದ ಹಿಡಿದು ಏನು ಮಾಡ್ಕೊಂಡು ಬರ್ತೇವೆ ಅದು ನಮ್ಮ ಜೀವನ ಶೈಲಿ. ನಿಮ್ಮ ಅಜ್ಜ ಅಜ್ಜಿ, ನಮ್ಮ ಅಜ್ಜ ಅಜ್ಜಿ 20 ವರ್ಷ 30 ವರ್ಷ ಹಿಂದೆ ಏನಿತ್ತು, ಈಗ ಏನು ನಡೀತಾ ಇದೆ ಅಂದರೆ ತುಂಬ ವ್ಯತ್ಯಾಸ. ಇದರಿಂದ ಸಾಕಷ್ಟು ನಾವು ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನಲ್ಲಿದ್ದೀವಿ. ಈಗೆಲ್ಲರೂ ಇಲ್ಲಿ ಕುಂತೇವಿ, ಶಾರೀರಿಕವಾಗಿ ಇಲ್ಲಿದ್ದೇವೆ, ಮಾನಸಿಕವಾಗಿ ಹಿರೇಮಠ ಸರ್ ಯಾವಾಗ ಬಿಡ್ತಾರಪ್ಪ ಮಾರಾಯ, ಕರೆದು ಬಿಟ್ಟಾರ. ಈಗ ಒಲ್ಲೆ ಅಂತಿ ಅನ್ನಕ್ಕೆ ಬರೋದಿಲ್ಲ. ಗುರುಗಳು ಕರೆದಾರಂದ್ರೆ ನಮ್ದೇನು ಜವಾಬ್ದಾರಿ ಇಟ್ಟು ಬಿಟ್ಟು ಹೋಗಬೇಕು. ಈಗ ಯಾವಾಗ ನಮಗೆ ಇಲ್ಲಿಂದ ಜಲ್ದಿ ರಿಲೀಫ್ ಮಾಡ್ತಾರೆ, ಮುಂದೆ ನನ್ನ ಜವಾಬ್ದಾರಿ ಏನೈತಿ, ಕೆಲಸ ಐತಿ, ಪ್ಯಾಟಿಗೆ ಹೋಗ್ಬೇಕು, ಫ್ರೆಶ್ ಆಗಬೇಕು, ಡ್ಯೂಟಿಗೆ ಹೋಗ್ಬೇಕು, ಮಕ್ಕಳಿಗೆ ಸ್ಯಾಲಿ ಬಿಡಬೇಕು. ಸ್ಟ್ರೆಸ್, ಪ್ರತಿಯೊಬ್ಬರಿಗೂ ಸ್ಟ್ರೆಸ್. ನೀವು ಅಲ್ಲಿ ಸ್ಟ್ರೆಸ್ಸಲ್ಲಿದ್ರಿ, ನಾವು ಸ್ಟ್ರೆಸ್ಸಲ್ಲಿದ್ರಿ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಕಾರ್ಯಕ್ರಮ ಐತಿ, ಇನಾಗ್ರೇಷನ್, ಅದನ್ನ ಏನು ಮಾಡಬೇಕು. ಒಬ್ಬ ಶಾಲೆಗೆ ಹೋಗುವ ವಿದ್ಯಾರ್ಥಿ ಕೂಡ ಹೋಮ್ವರ್ಕ್ ಮಾಡಬೇಕು, ಪರೀಕ್ಷೆ ಮಾಡಬೇಕು, ಆ ದೊಡ್ಡ ಬ್ಯಾಗ್ ವಜ್ಜಂದು ಹೊತ್ಕೊಂಡು ಹೋಗ್ಬೇಕು, ಅವನು ಕೂಡ ಸ್ಟ್ರೆಸ್ಸಲ್ಲಿದ್ದಾನೆ. ಅಂದರೆ ಹೆಂಗೆ ಜಗತ್ತು ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೀತಾ ಇದೆ, ನಾವು ಸ್ಟ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಸ್ಟ್ರೆಸ್ಸಿಂದ ನಾವು ಬರಬೇಕಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ, ಅವರ ನೆಕ್ಸ್ಟ್ ಮುಂದೆ ಬರುವಂಥ ಜನ್ರೇಷನ್ಗಳಿಗೆ ನಾವು ದಿನನಿತ್ಯ ನಮ್ಮ ಹಿರಿಯರು 20-30 ವರ್ಷಗಳ ಕಾಲ ಏನು ಮಾಡ್ಕೊಂಡು ಬಂದಿದ್ರು ಅವು ಮುಂದುವರೆದ್ರೆ ಮಾತ್ರ ನಮ್ಮ ಆರೋಗ್ಯವನ್ನು ಸಂರಕ್ಷಿಸಲಿಕ್ಕೆ ಸಾಧ್ಯತೆ ಐತಿ. ಆವಾಗ ನಸಕನಾಗಿ ಎದ್ದು ಕೇಳಿ ಗಿಳಿವಿಂಡು, ರೈತರಿಗೆ ಸಲಹೆ, ಸಂಸ್ಕೃತ ವಾರ್ತಾ ಇವೆಲ್ಲ ಇಲ್ಲವೇ ಇಲ್ಲ. ಹೌದಲ್ರಿ? ಅದಾವ್ರಿ, ಪರ್ಸೆಂಟೇಜ್ ಕಡಿಮೆ ಆಗೈತೆ ರೀ. ಆದ್ರೆ ಅದಾವಿಲ್ಲ ಅಂತೇಳಿ ನಾ ಅಂತೀನಿ, ನಂಬೋದಿಲ್ಲ. ಯಾಕಂದ್ರೆ ಟೆಕ್ನಾಲಜಿ, ಬೆಳಗ್ಗೆ ಎದ್ದು ಗುಡ್ಲೆ ದೇವ್ರ ಮುಖ ನೋಡಂಗಿಲ್ಲ, ನಾವು ಮೊಬೈಲ್ ಮುಖ ನೋಡ್ತೀವಿ. ಇಂಥವೆಲ್ಲ ಹೋಗಿದೆ. ಅವಾಗೆಲ್ಲ ಬೆಳಗ್ಗೆ ಎಬ್ಬಿಸ್ಬೇಕಂತಂದ್ರೆ ವಾರ್ತಾ ಕೇಳ್ತಿದ್ವಿ, ಗಿಳಿವಿಂಡು ಕೇಳ್ತಿದ್ವಿ, ರೈತರಿಗೆ ಸಲಹೆ. ಸಾಯಂಕಾಲ 1:15ಗೆ 1:20ಕ್ಕೆ ವಾರ್ತಾ, 1:15ಗೆ ಚಲನಚಿತ್ರ ಗೀತೆಗಳು. ನಂಗೆ ನೆನಪೈತಿ 100 ಇಡೀ ಅಲಾರಾಮ್ ಕೊಡ್ರಂತ ಕೊಡಿದ್ರೆ ಇಡೀ ಓಣಿಗೆಲ್ಲ ಕೇಳಬೇಕು. ಅಂಥವೆಲ್ಲ ಜಮಾನ ಇತ್ತು. ಆವಾಗೆಲ್ಲ ಏನು ಮಾಡ್ತಿದ್ರಿ, ಕಟ್ಟಿಗೆ ಕೊಡ್ಲಿಯಿಂದ ಮನುಷ್ಯ ಕಟ್ಟಿಗೆ ಹೊಡಿತಿದ್ದ,
ಬೆಂಕಿ ಒಲಿ ಹಚ್ಚಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡಿ ಅದನ್ನು ಇಡ್ತಿದ್ರು. ಅದು ಅಷ್ಟೇ ರುಚಿ, ಮತ್ತು 2 ದಿವಸ ಆದರೂ ಕೆಡ್ತಿದ್ದಿಲ್ಲ. ಇವತ್ತು ತಾವೆಲ್ಲ ಇಲ್ಲಿದ್ರಿ ತಾಯಂದಿರು, ಬೆಳಿಗ್ಗೆ ಮಾಡಿದ ಮಧ್ಯಾಹ್ನ ಬ್ಯಾಳಿ ಸಾರು ಇವೆಲ್ಲ ಮಧ್ಯಾಹ್ನ ಈ ಬಿಸಿಲಲ್ಲಿ ಇತ್ತಂದ್ರೆ ಗ್ಯಾಸಲ್ಲಿ ಮಾಡಿದ್ದು ಅದ್ರ ಪರಿಸ್ಥಿತಿ ಏನಾಗಿತ್ತು ಅಂತ ನೋಡಬೇಕು. ಇವತ್ತು ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡಕತ್ತಾರ, ನಸಕಿನಾಗ ಇದಕ್ಕೆ ಅಡಿಗೆ ಮಾಡ್ತಾರ, ಒಂದಿಷ್ಟು ತಿಂತಾರ, ಒಂದಿಷ್ಟು ಇಟ್ಕೋತಾರ, ಉಳಿದಿದ್ದು ಫ್ರಿಜ್ನಾಗ ಇಟ್ಟು ಹೋಗ್ತಾರ. ಸಂಜೆನಾಗ ಬರ್ತಾರ, ಟೈಮ್ ಇರೋದಿಲ್ಲ, ಅದನ್ನೇ ತೆಗಿತಾರ, ಬಿಸಿ ಮಾಡ್ತಾರ, ತಿಂತಾರ. ಈ ಸತ್ಯ ಘಟನೆ ಪರ ಆಧಾರಿತ ಹೈ, ಹೌದಲ್ರಿ? ಎಸ್ ಸರ್ ಅನ್ರಿ, ಇಲ್ಲ ನೋರ್ ಎಸ್ ಸರ್. ಅದಕ್ಕೆ ಅಂದಿನ ಜಮಾನದಲ್ಲಿ ಗುರು ಹಿರಿಯರು ಏನು ಮಾಡ್ತಿದ್ರು, ಬಾವಿಯಿಂದ ನೀರು ಸೇರ್ತಿದ್ರು. ಬಾವಿನೇ ಇಲ್ಲೀಗ, ಬಾವಿಯಿಂದ ನೀರು ಸೇರ್ತಿದ್ರು. ತಾವೇ ಬಟ್ಟೆ ಸಾಬೂನು ಹಚ್ಚಿ ಬಟ್ಟೆ ದಬ್ಬ ಒಗದ್ರ ಲಕ 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 ಅನ್ಬೇಕು. ಇವತ್ತೆಲ್ಲ ತಂಗಳ ಪೆಟ್ಟಿಗೆ, ವಾಷಿಂಗ್ ಮಷೀನು. ಅಂದ್ರೆ ಟೆಕ್ನಾಲಜಿ ಏನು ಚೇಂಜ್ ಆಗೈತಿ, ನಮ್ದೆಲ್ಲ ಶಾರೀರಿಕವಾದ ವ್ಯಾಯಾಮಗಳೆಲ್ಲ ಲಾಸ್ ಆಗಿಬಿಟ್ಟವ. ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೇವಿ, ಬಟನಿಗೆ ಆನ್ ಆಗ್ಯಾವಿ. ಅವಾಗೆಲ್ಲ ಒಳಕಲ್ಲು ಮಾಗ್ಲಿಂದ ಕೇಳಿರೇನ್ರಿ, ಒಣಗಿ ಒಳಕಲ್ಲಾಗ ಹಾಕಿ ಅದನ್ನು ಪುಡಿ ಮಾಡಿ ಬೆಲ್ಲವನ್ನು, ನ್ಯಾಚುರಲ್ ಬೆಲ್ಲವನ್ನು ಸೇರಿಸಿ ಆ ಡಿಶಲ್ಲಿ ಈಗ ಆಹಾರವೇ ಇಲ್ಲ. ಮಾದ್ಲಿ ಅಂತ ಐತಿ ಕೇಳಿರಿ. ಆದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರೂ ಕೇಳಿರೋದಿಲ್ಲ. ಅವರೆಲ್ಲ ಪಿಜ್ಜಾ, ಬರ್ಗರ್, ಪಾನಿಪುರಿ ಮುಂದೆ ನನಗೆ ಹಿಂಗೆ ಅನ್ಸುತ್ತೆ, ಅದು ನೋಡಿದ್ರೆ ನಂಗೆ ಎದೆ ಉರಿ ಬರ್ತೈತೆ ರೀ.